ಸರ್, ಈ ಒಂದು ಯಂತ್ರಕ್ಕೆ ಸಬ್ಸಿಡಿ ಏನಾದರೂ ಇದೆಯಾ? Yes. 3 HP Areca nut machine, the capacity is 100 kg. ಈ ಒಂದು ಯಂತ್ರ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಮಾನ್ಯತೆ ಪಡೆದಿದೆ. 1 ತಾಸಿಗೆ 100 kg ಅಡಿಕೆ ಸುಲಿಯುವ ಯಂತ್ರಕ್ಕೆ 2,12,000 ರೂಪಾಯಿ ಇದೆ. ಸಬ್ಸಿಡಿ ನೀವು ತಗೊಳ್ಳೋದಾದ್ರೆ ಜನರಲ್ ಕ್ಯಾಟಗರಿಗೆ 60,000 ಸಬ್ಸಿಡಿ ಸಿಗುತ್ತೆ. ಸಣ್ಣ ರೈತರಿಗೆ, ಮಹಿಳಾ ರೈತರಿಗೆ, SC ST ದವರಿಗೆ ಈ ನಮ್ಮ ಯಂತ್ರ 75,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಸರ್, ಈ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಸರ್? ಅದ್ರ ಮೆಕ್ಯಾನಿಸಮ್ ಒಂದ್ಸಲ ನಮಗೆ ತಿಳಿಸ್ಕೊಡಿ ಸರ್. You feed the machine, then it goes in the... ಈ ಚಾಲಿ ಅಡಿಕೆ ಹಾಕೋದಕ್ಕೆ ನಾವು ಮೇಲ್ಗಡೆ ಒಂದು ಹಿಡಿಕೆಯನ್ನ ಕೊಟ್ಟಿರ್ತೇವೆ. ಆ ಹಿಡಿಕೆಯಲ್ಲಿ ಈ ಚಾಲಿ ಅಡಿಕೆ ಒಳಗಡೆ ಡ್ರಮ್ ಒಳಗಡೆ ಹೋಗುತ್ತೆ. ಡ್ರಮ್ ಒಳಗಡೆ ರಬ್ಬರ್ಗಳಿರುತ್ತೆ. ಆ ರಬ್ಬರ್ಗಳ ಮಧ್ಯೆ ಘರ್ಷಣೆಗೊಂಡು ಅಡಿಕೆ ಸಿಪ್ಪೆ ಒಂದ್ ಕಡೆ ಬರುತ್ತೆ. ಅಡಿಕೆ ಮುಂದಿನ ಭಾಗದಿಂದ ಹೊರಗಡೆ ಬರುತ್ತೆ. ಈ ಸಿಪ್ಪೆ ಹೊರಗಡೆ ಹೋಗೋದಕ್ಕೆ ಈ ಗಾಳಿ ಆಧಾರಿತ ಒಂದು ಚೇಂಬರ್ಗಳನ್ನ ನಾವು ಕೊಟ್ಟಿದ್ದೇವೆ. ಏನಕ್ಕಂದ್ರೆ ಮುರಿದೋಗಿರೋ ಅಡಿಕೆ, ಆಮೇಲೆ ಚೂರು ಅಡಿಕೆಗಳು ಏನ್ ಮಾಡ್ತಾವಂದ್ರೆ ಇನ್ನೊಂದು ಚೇಂಬರಿಂದ ಹೊರಗಡೆ ಬರೋ ರೀತಿ ನೋಡ್ಕೊಳ್ಳುತ್ತೆ. ಬರೀ ಸಿಪ್ಪೆ ಮಾತ್ರ ಗಾಳಿಯಲ್ಲಿ ಹಾರೋಗೋ ರೀತಿ ಆ ಒಂದು ಚೇಂಬರ್ ನಿಯಂತ್ರಣ ಮಾಡುತ್ತೆ. ಸರ್, ಈ ಯಂತ್ರದ ಒಂದು ಮೇಂಟೆನೆನ್ಸ್ ಹೇಗೆ ಸರ್? ಇದರಲ್ಲಿ ಏನೇನ್ ಪಾರ್ಟ್ಸ್ ಏನಾದರೂ ರಿಪ್ಲೇಸ್ ಮಾಡಬೇಕಾ? ಆ ರೀತಿ ಏನಾದರೂ ಬರುತ್ತಾ ಮುಂದಿನ ಭವಿಷ್ಯದ ದಿನಗಳಲ್ಲಿ? No. Except just tension the belts. ಈ ಒಂದು ಯಂತ್ರಕ್ಕೆ ನಾವು 1 ವರ್ಷ ವ್ಯಾರಂಟಿನೇ ಕೊಟ್ಟಿರ್ತೀವಿ. ಈ ಯಂತ್ರದಲ್ಲಿ ಅಷ್ಟೊಂದು ಏನು ಪಾರ್ಟ್ ಹೋಗುತ್ತೆ, ರೀಪ್ಲೇಸ್ ಮಾಡತ್ತೆ ಅನ್ನೋದು ಏನಿಲ್ಲ. ಈ ಯಂತ್ರದಲ್ಲಿ ಮೋಟಾರ್ಗೆ ಅಳವಡಿಕೆ ಮಾಡಿರುವ ವಿ ಬೆಲ್ಟ್ ಲೂಸ್ ಆಗುತ್ತೆ. ಅವಾಗವಾಗ ಅದನ್ನ ಸರಿಯಾದ ಒಂದು ಸ್ಥಾನದಲ್ಲಿಟ್ಟು ಅದನ್ನ ಫಿಟ್ ಮಾಡಿದ್ರೆ ಮುಗೀತು. ಅದರದ್ದು ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಈ 2 HP ಮೋಟಾರಲ್ಲಿ 2 ರಬ್ಬರ್ಗಳನ್ನು ಕೊಡ್ತಾ ಇದ್ದೀವಿ. 3 HP ಮೋಟಾರಲ್ಲಿ 3 ರಬ್ಬರ್ಗಳನ್ನು ಕೊಡ್ತಾ ಇದ್ದೀವಿ. 10 HP ಮೋಟಾರಲ್ಲಿ 6 ರಬ್ಬರ್ಗಳನ್ನು ಕೊಡ್ತಾ ಇದ್ದೀವಿ. ಈ ಒಂದು ಯಂತ್ರದ ನಿರ್ವಹಣೆ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ಲ, ಇದರಲ್ಲಿ ಯಾವುದೇ ಭಾಗಗಳು ರೀಪ್ಲೇಸ್ ಮಾಡೋದಾಗ್ಲಿ ಅಥವಾ ಹೋಗಿರೋ ಉದಾಹರಣೆಗಳಿಲ್ಲ. ನೀವು ಬರೀ ಆ ಅಡಿಕೆ ಸಿಪ್ಪೆ ಸುಲಿಯುವ ರಬ್ಬರ್ ಏನಿರುತ್ತೆ ಡ್ರಮ್ ಒಳಗಡೆ, ಆ ರಬ್ಬರ್ನ ಮಾತ್ರ ರಿಪ್ಲೇಸ್ ಮಾಡಿದ್ರೆ ಸಾಕು. ಆ ರಬ್ಬರ್ನ ಜೀವಿತಾವಧಿ ಬಂದ್ಬಿಟ್ಟು 300ರಿಂದ 400 ಕ್ವಿಂಟಲ್ ಪಕ್ಕಾ ಮಾಲ್ ಸುಲಿದಾಗ ಆ ರಬ್ಬರ್ ಸವಿತದೆ. ಅವಾಗ ಅದನ್ನ ರಿಪ್ಲೇಸ್ ಮಾಡಿದ್ರೆ ಸಾಕು. ನಾವೀಗ ಯಾರ್ಯಾರಿಗೆ ನಾವು ಈ ಯಂತ್ರಗಳನ್ನ ಕೊಟ್ಟಿದ್ದೀವಲ್ಲ ಅವರಿಗೆ ಸರ್ವಿಸ್ ಕೊಡೋದಾಗ್ಲಿ, ಅಂದ್ರೆ ಆ ಜಾಗಕ್ಕೆ ಹೋಗಿ ಸರ್ವಿಸ್ ಮಾಡಿರೋ ಉದಾಹರಣೆಗಳು ಏನೂ ಇಲ್ಲ. ಹಂಗೇನಾದ್ರೂ ಸಣ್ಣ ಪುಟ್ಟ ತೊಂದರೆಗಳು ಬಂದ್ರೆ ಈಗೆಲ್ಲ ಹೊಸ ಟೆಕ್ನಾಲಜಿ ಇದೆ, ವಿಡಿಯೋ ಕಾಲ್ ಮಾಡ್ತೀವಿ, ಅವ್ರಿಗೆ ಏನಾಗಿದೆ ಅಂತ ಹೇಳ್ತೀವಿ, ಅವ್ರು ಅದನ್ನೇ ಅಲ್ಲೇ ಫಿಕ್ಸ್ ಮಾಡ್ಕೊಂಡು ಸರಿ ಮಾಡ್ಕೊಂತಾರೆ. Suppose if there is any issue, we can ask our neighboring person to help him, or we can send our person, no problem. Sir, what about the electricity consumption, sir? Electricity. Actually, 1 HP if it runs under load for 1 hour. ಈ ಯಂತ್ರ ಬಳಕೆ ಮಾಡೋದ್ರಿಂದ ಕರೆಂಟ್ ಖರ್ಚು ನಿಮಗೆ ಅಷ್ಟೇನು ಬರೋದಿಲ್ಲ, ಬಹಳ ಕಡಿಮೆ ಬರುತ್ತೆ. ಈಗ ನಮ್ಮ ಹತ್ರ 1 HP ಮೋಟಾರ್ ಇದೆ. ಅದು ಏನು ಇಲ್ಲ ಅಂತಂದ್ರೆ 1 ಗಂಟೆಗೆ 0.85 ಯೂನಿಟ್ಗಳನ್ನು ತಗೊಳುತ್ತೆ. 2 HP ಮೋಟಾರು 1.6ರಿಂದ 1.7 ಯೂನಿಟ್ ತಗುತ್ತೆ 1 ಗಂಟೆಗೆ. 3 HP ಮೋಟಾರು 2.2ರಿಂದ 2.3 ಯೂನಿಟ್ ತಗೊಳುತ್ತೆ 1 ಗಂಟೆಗೆ. ಸಾಮಾನ್ಯವಾಗಿ 1 ಯೂನಿಟ್ಗೆ 7ರಿಂದ 8 ರೂಪಾಯಿ ಇದೆ. ಅದನ್ನ ನೀವೇ ಲೆಕ್ಕಾಚಾರ ಮಾಡ್ಕೋಬಹುದು. ಕೆಲವೊಂದು ಮಲೆನಾಡು ಪ್ರದೇಶದಲ್ಲಿ ಈಗ ಇತ್ತೀಚೆಗೆ ಕರೆಂಟಿನ ಸಮಸ್ಯೆ ಇಲ್ಲ ಅಂತ ಅನ್ಕೊಂತೀನಿ. ಕರೆಂಟಿನ ಸಮಸ್ಯೆ ಹಾಗೇನಾದ್ರೂ ಇದ್ರೆ ಡೀಸೆಲ್ ಇಂಜಿನ್ ಕೂಡ ನೀವು ಹಚ್ಚಿ ಈ ಯಂತ್ರವನ್ನ ಬಳಕೆ ಮಾಡಬಹುದು. ಡೀಸೆಲ್ ಇಂಜಿನ್ ಇಲ್ಲ ಅಂತಂದ್ರೆ ಜನರೇಟರ್ ಕೂಡ ಹಾಕಿ ಈ ಒಂದು ಯಂತ್ರವನ್ನ ನೀವು ಆರಾಮಾಗಿ ಚಾಲನೆ ಮಾಡಬಹುದು. ಸರ್, ಸೋಲಾರ್ ಯೂನಿಟ್ ಅನ್ನ ಹಾಕೊಂಡು ಈ ಒಂದು ಯಂತ್ರವನ್ನ ನಾವು ಚಾಲನೆ ಮಾಡ್ತೀವಿ ಅಂದ್ರೆ ಮಾಡಬಹುದಾ? Up to 2 or 3 HP you can do it in solar. ಸೋಲಾರ್ ಮುಖಾಂತರ ಈ ಒಂದು ಯಂತ್ರವನ್ನ ನಾವು ಚಾಲನೆ ಮಾಡಬೇಕಾದ್ರೆ 1 HP 2 HP ಮೋಟಾರ್ ಇರುವ ಯಂತ್ರವನ್ನ ಆರಾಮಾಗಿ ನಾವು ಚಾಲನೆ ಮಾಡಬಹುದು. ಬಟ್ ಆ ಆಪ್ಷನ್ಗೆ ಹೋಗೋದಾದ್ರೆ ಅದು ತುಂಬಾ ಖರ್ಚು ತಗೊಳುತ್ತೆ. ಅದರ ಬದಲಾಗಿ ನಾನು ಟ್ರ್ಯಾಕ್ಟರ್ ಚಾಲಿತ ಈ ಒಂದು ಯಂತ್ರವನ್ನ ಬಳಕೆಯ ಸಲಹೆಯನ್ನ ನಾನು ಕೊಡ್ತೇನೆ. ಅಥವಾ ಪವರ್ ಟಿಲ್ಲರ್ ಆಪರೇಟ್ ಮಾಡುವಂತ ಮಾಡೆಲ್ಗಳಿಗೆ ಹೋದ್ರೆ ಅದು ಇನ್ನೂ ಬೆಸ್ಟ್. ಅಥವಾ ಡೀಸೆಲ್ ಇಂಜಿನ್ ಕೂಡ ಹೋಗಬಹುದು. ಸರ್, ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಈಗ ಎಲ್ಲ ತೋಟಗಳಲ್ಲಿ ಈ ಒಂದು ಸೋಲಾರ್ ಪಂಪ್ ಸೆಟ್ ನ ಬಳಕೆ ಜಾಸ್ತಿ ಆಗ್ತಾ ಇದೆ. ಅಂತ ಒಂದು ಸೋಲಾರ್ ಪಂಪ್ ಸೆಟ್ಗಳಿಗೆ DC ಮೋಟಾರ್ನ ಅಳವಡಿಕೆ ಮಾಡಿಕೊಂಡು ಈ ರೀತಿಯ ಒಂದು ಯಂತ್ರವನ್ನ ಚಾಲನೆ ಮಾಡಬಹುದಾ? But we have not given so far for solar. ನಾವು ಸೋಲಾರ್ ಅಲ್ಲೇ ರನ್ ಮಾಡುವಂತಹ ಯಂತ್ರಗಳಿಗೆ ನಾವು ಕೈ ಹಾಕಿಲ್ಲ. ನಾನು ಒಂದು ಸಲ 2 HP ಮೋಟಾರ್ ಇರುವಂತಹ ಯಂತ್ರವನ್ನ ಪುತ್ತೂರ್ ಹತ್ರ ಇರುವ ಪುನಾಜಿಯಲ್ಲಿ ಕೊಟ್ಟಿದ್ದೆ. ಅದು ಇವಾಗಲೂ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಆದರೆ 3 HP 5 HP ಮೋಟಾರ್ಗಳು ಆ ಸೋಲಾರ್ ಮೇಲೆ ರನ್ ಆಗೋದು ಭಾರಿ ಕಷ್ಟ. ಅದಕ್ಕೆ ಹೆವಿ ಲೋಡ್ ಇರುವಂಥ ಕೆಪಾಸಿಟಿ ಬೇಕಾಗತ್ತೆ.
ಹಾಗಾಗಿ ನಾನು ಈ ಸೋಲಾರ್ ಮೇಲೆ ಈ ಒಂದು ಯಂತ್ರವನ್ನು ಮಾಡ್ತೀನಿ ಅಂತಂದರೆ ಅದನ್ನು ನಾನು ಸಲಹೆ ಮಾಡಲ್ಲ ಬೇರೆಯವರಿಗೆ.